ಅವರೆಲ್ಲ ಒಂದಲ್ಲ ಒಂದು ಕಾರಣಕ್ಕೆ ಕೈಕಾಲು ಕಳ್ಕೊಂಡಿದ್ದವರು. ವಿಶೇಷ ಚೇತನರಾಗಿ ಇತರರಂತೆ ಜೀವಿಸಲಾಗದೆ ಮಾನಸಿಕವಾಗಿ ನೊಂದುಕೊಂಡಿದ್ದವರು. ಇದೀಗ ಚಾಮರಾಜನಗರ ರೋಟರಿ ಸಂಸ್ಥೆ ಅವರಿಗೆ ಶಕ್ತಿ ತುಂಬೋ ಕೆಲಸ ಮಾಡೋ ಮೂಲಕ ಆತ್ಮಸ್ಥೈರ್ಯ ಮೂಡಿಸಿದೆ. ಪೋಲಿಯೋ ರೋಗವನ್ನ ಜಾಗತಿಕವಾಗಿ ಸಂಪೂರ್ಣವಾಗಿ ತೊಡೆದು ಹಾಕಲು ಶ್ರಮಿಸುತ್ತಿರುವ ರೋಟರಿ ಸಂಸ್ಥೆ ಇತರೆ ಸೇವಾ ಚಟುವಟಿಕೆಗಳಲ್ಲೂ ತೊಡಗಿಸಿಕೊಂಡಿದೆ. ಇದೇ ರೀತಿ ಕಳೆದ 56 ವರ್ಷಗಳಿಂದ ಚಾಮರಾಜನಗರದ ರೋಟರಿ ಸಂಸ್ಥೆ 10 ಹಲವು ಸಮಾಜಮುಖಿ ಸೇವೆ ಸಲ್ಲಿಸುತ್ತಿದ್ದು, ಇದೀಗ ಬಡ ಮತ್ತು ಮಧ್ಯಮ ವರ್ಗದ ವಿಶೇಷ ಚೇತನರಿಗೆ ನೆರವಾಗಿದೆ. ಬೃಹತ್ ಉಚಿತ ಕೃತಕ ಕೈಕಾಲು ಜೋಡಣಾ ಶಿಬಿರ ಆಯೋಜಿಸಿ ವಿಶೇಷ ಚೇತನರಲ್ಲಿ ನವ ಚೈತನ್ಯ ಮೂಡಿಸಿದೆ. ಎಂಎಸ್ಐಎಲ್ ಸಹಯೋಗದೊಂದಿಗೆ 101 ಮಂದಿ ವಿಶೇಷ ಚೇತನರಿಗೆ ಕೃತಕ ಕೈಕಾಲು ಜೋಡಣೆ ಮಾಡುವ ಮೂಲಕ ಅವರಲ್ಲಿ ಆತ್ಮಸ್ಥೈರ್ಯ ತುಂಬಿದೆ. ಕೃತಕ ಕೈಕಾಲು ಜೋಡಣೆ ಇದು ಮಾಡಿದ್ರೆ ಅವರೇ ಸ್ವಾವಲಂಬಿಯಾಗಿ ಬದುಕಿ ನಮ್ಮಂತೆ ಒಬ್ಬ ವ್ಯಕ್ತಿ ನಾವು ಹೇಗೆ ಕೈ ಕಾಲು ಆಡಿಸ್ಕೊಂಡು ಗಾಡಿ ಓಡಿಸ್ಕೊಂಡು ಹೆಂಗೆ ತಿರುಗಾಡ್ತೀವಿ ಅದೇ ರೀತಿ ಒಬ್ಬ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದೆ ಅವರೇ ಸ್ವಾವಲಂಬಿಯಾಗಿ ಬದುಕನ್ನು ಕಟ್ಟಿಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇವತ್ತು ಕೃತಕ ಕೈಕಾಲು ಜೋಡಣೆಯನ್ನು ಶಿಬಿರ ಆಯೋಜನೆ ಮಾಡಿದ್ದೀವಿ. ಇದರಲ್ಲಿ 101 ಜನ ಫಲಾನುಭವಿಗಳು ಆಯ್ಕೆಯಾಗಿದ್ದು ಎಲ್ಲರಿಗೂ ವಿತರಣೆ ಮಾಡ್ತಾ ಇದ್ದೀವಿ. ಉಚಿತ ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರ, ರಕ್ತದಾನ ಶಿಬಿರ, ಡಯಾಲಿಸಿಸ್ ಕೇಂದ್ರ ಸ್ಥಾಪನೆ, ಶಾಲೆಗಳಿಗೆ ಕುಡಿಯುವ ನೀರಿನ ಸೌಲಭ್ಯ, ಉಚಿತ ಕಂಪ್ಯೂಟರ್ ವಿತರಣೆ ಹೀಗೆ 10 ಹಲವು ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ರೋಟರಿ ಸಂಸ್ಥೆ ಇದೇ ಮೊದಲ ಬಾರಿಗೆ ಆಯೋಜಿಸಿದ್ದ ಉಚಿತ ಕೃತಕ ಕೈಕಾಲು ಜೋಡಣಾ ಶಿಬಿರ ಬಡ ಮತ್ತು ಮಧ್ಯಮ ವರ್ಗದವರಿಗೆ ವರದಾನವಾಯಿತು. ಒಂದು 3 ವರ್ಷದಿಂದ ವಿದ್ಯುತ್ ಅಪಘಾತದಲ್ಲಿ ನನ್ನ ಕೈ ಹೋಗ್ಬಿಟ್ಟಿತ್ತು ಸರ್. ಅದಾದಮೇಲೆ ಮನೆಯಿಂದ ಹೊರಗಡೆ ಬರೋಕ್ಕೆಲ್ಲ ಬೇಜಾರಾಯ್ತಾಯಿತ್ತು. ಹೊರಗಡೆ ಬರೋಕ್ಕೆ ಮನಸ್ಸಾಯ್ತಿರಲಿಲ್ಲ. ಹಂಗಾಗಿ ಇವಾಗ ಈ ಥರ ರೋಟರಿ ಸಂಸ್ಥೆಯವರು ಈ ಥರ ಕೈ ಕೊಡ್ತಾರೆ ಅಂತ ತಿಳಿದ್ಮೇಲೆ ಬಂದು ಅಳತೆ ಎಲ್ಲ ತಗೊಂಡು ಒಂದು ನಮ್ಮ ಕೈ ಕೊಟ್ಟಿದ್ದಾರೆ. ಅದನ್ನೆಲ್ಲ ಹಾಕೊಂಡ್ಮೇಲೆ ಹೊರಗಡೆ ಸುತ್ತಾಡೋಕ್ಕೆ ತುಂಬ ಖುಷಿ ಆಯ್ತಾ ಇದೆ ನಮಗೆ. ಇವಾಗ ಇದೆಲ್ಲ ಸ್ವಲ್ಪ ಹಿಂಗೆಲ್ಲ ಆಡಿಸ್ಬೋದು, ಸಲ್ಟ್ ಹಾಕೊಳ್ಳೋಕ್ಕೆಲ್ಲ ಉಪಯೋಗ ಆಯ್ತಾ ಇದೆ ಸರ್. ಇದು ಮನಸ್ಸು ಬೇಜಾರಾಯ್ತಿತ್ತು, ಇವಾಗ ಆ ಥರ ಎಲ್ಲ ಬೇಜಾರೇನಿಲ್ಲ. ಹೊರಗಡೆ ಆರಾಮಾಗಿ ಬೇರೆ ನಾರ್ಮಲ್ ಮನುಷ್ಯರ ಥರ ಸುತ್ತಾಡೋ ಥರ ಆಯ್ತಾ ಇದೆ. ರೋಟರಿ ಸಂಸ್ಥೆಯವರು ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು. ಅಪಘಾತದಲ್ಲಿ ಕಾಲು ಕಳೆದುಕೊಂಡು ತೆವಳುತ್ತಿದ್ದವರು ಈಗ ನಡೆದಾಡುವಂತಾಗಿದೆ. ಕೈ ಕಳೆದುಕೊಂಡವರು ಈಗ ಹಸ್ತಲಾಘವ ಮಾಡುವಂತಾಗಿದೆ. ಒಟ್ಟಾರೆ ಸಹಾಯ ಹಸ್ತ ಚಾಚಿದ ರೋಟರಿ ಸಂಸ್ಥೆಯ ಈ ಸೇವಾ ಕಾರ್ಯ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರವಾಗಿದೆ. ಎಸ್ಎಂ ನಂದೀಶ್, ನ್ಯೂಸ್ 18, ಚಾಮರಾಜನಗರ.